ಇನ್ನು ಹೆಸರುಕಾಳು ಖರೀದಿ ಕೇಂದ್ರವಿದ್ರೂ ಕೂಡ ರೈತರ ಗೋಳು ತಪ್ಪಿಲ್ಲ. ಇದು ಕಲಬುರಗಿಯಲ್ಲಾಗ್ತಾ ಇರುವಂಥದ್ದು. ಖರೀದಿ ಕೇಂದ್ರಕ್ಕೆ ಬಂದು ಸಾಲುಗಟ್ಟಿ ನಿಂತಿದ್ದಾರೆ ಪಾಪ. ಟ್ರ್ಯಾಕ್ಟರ್ ಸಮೇತ ಬಂದಿದ್ದಾರೆ. ಸೆಂಟ್ರಲ್ ವೇರ್ ಹೌಸ್ ಮುಂದೆ ಟ್ರ್ಯಾಕ್ಟರ್ಗಳ ಸಾಲು ಕಂಡು ಬರ್ತಾ ಇದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿರುವಂತಹ ಕೇಂದ್ರ ಇದು. ರೈತರು ತಂದಂತಹ ಹೆಸರುಕಾಳು ಯೋಗ್ಯ ಇಲ್ಲ ಅಂಥೇಳಿ ಅಧಿಕಾರಿಗಳು ರಿಜೆಕ್ಟ್ ಮಾಡ್ತಾ ಇದ್ರಂತೆ. ಸೊಸೈಟಿದವರು ಇಲ್ಲಿ ವೇರ್ ಹೌಸ್ ಕಳಿಸ್ಯಾರ ಮಾಲು. ಅವು ಸೊಸೈಟಿದವರು ಲಾರಿ ಕೊಟ್ಟು ಕಳಿಸ್ಯಾರ. ಅದು ಲಾರಿ ನಿಂತು 15 ದಿವಸ ಆಯಿತು. ಇಳಿಸಿಲ್ಲ ಅಂತೇಳಿ ಅಂದ್ರೆ ನಿಮ್ಮ ಮಾಲ್ ನೀವು ವಾಪಸ್ ಒಯ್ಯಿರಿ ಅಂತೇಳಿ ಅನ್ಲಕತ್ತಾರ. ವೇಟಿಂಗ್ ಚಾರ್ಜ್ ಕೊಡು ಅಂತಾರ್ರಿ. ಈಗ 40,000 ರೂಪಾಯಿ ವೇಟಿಂಗ್ ಚಾರ್ಜ್ ಅದಂತ. 15 ದಿವಸ ಆಯ್ತು ಅಂತೇಳಿ ಅಂತಾರ್ರಿ ಅವರು. 15-20 ದಿವಸ ಆಯ್ತು ರೀ ವೇಟಿಂಗ್ ಚಾರ್ಜ್ ಕೊಡು ಅಂತೇಳಿ ಅಂತಾರ. ಈಗ ಹೊಲ್ದಾಗ ಕಡ್ಲಿ ರಾಶಿ ಅದಾವ, ತೊಗರಿ ರಾಶಿ ಅದಾವ, ಅವು ಬಿಟ್ಟು ಇಲ್ಲಿಗೆ ಬಂದೀವಿ ನಾವು. ಇದು ಮಾಲ್ ಖರಾಬ್ ಆಯಿತು, ಮಳೆ ಬಂದು. ಹಾಗಾಗಿ ನಾವು ಇಲ್ಲಿಗೆ ಮಾಲ್ ತೊಗೊಂಬರೋದು ಲೆಕ್ಕ ಬಂತು. ಇದ್ದಿದ್ದಿಲ್ಲ ಅಂತಂದ್ರೆ ಇದು ತೊಗೊಂಡು ಬರ್ತಿದ್ದಿಲ್ಲ. ಇವ್ರು ಸರ್ಕಾರದವ್ರು ತೋರೋಕ್ರೆ ಇಷ್ಟೆಲ್ಲ ನಮಗೆ ಖರ್ಚು ಒಂದು 2 ತಿಂಗಳಾಯ್ತು ಕಾಟ ಮಾಡಿ, ಸೊಸೈಟಿ ಕಾಟ ಮಾಡಿ ಅವ್ರು ಒಯ್ತೀವಿ ರೀ, ಹಚ್ಚಿವ್ರಿ, ಏನು ಹಚ್ಚದ್ರಿ. ಹಚ್ಚಿದ ಮ್ಯಾಕ ನಮಗೆ ಒಯ್ದವ್ರಿ ಸೇಡಮ್ಗೆ ಹಚ್ಚಿವಿ ಅಂದಾರ. ರೊಕ್ಕನೂ ಬಂದಿಲ್ಲ, ದುಡ್ಡು ಖರ್ಚನೂ ಇಲ್ಲ. ಏನು ಮಾಡ್ಬೇಕಾದ್ರೆ ನಮ್ಮಲ್ಲಿ ದುಡ್ಡು ಇಲ್ದಂಗೆ ಆಗ್ಯದ. ಅದೇ ನಮಗೊಂದು 30 ಚೀಲ ಇದ್ದು ರೀ. ಈಗ ಇಳಿಸ್ತೀವಿ ಅಂತೇಳಿ ನಮ್ಮಲ್ಲಿ ದುಡ್ಡು ಇಲ್ಲ ರೈತರ ಬಳಿ. ಯಾವ್ದು ಪರೇಶಾನಿ ಇವೆಲ್ಲ. ಮಳೆ ಐತಿ, ಒಂದು 5-6 ತಿಂಗಳು ಮಳೆ ಐತದ. ಯಾವ ಮಾಲ್ ಚಲೋ ಇರ್ತದ? ಮೇಲಿನ ಬಟ್ಟೆನೂ ಆರವಲ್ದು. ಅವು ಹೆಸರು ಹೆಂಗಿರ್ತಾವೆ? ಒಂದು ತಾಡ್ಪತ್ರಿ ಕೊಟ್ಟರೆ ಗೌರ್ಮೆಂಟ್ ಹೊಲದ ಮೇಲೆ ಹೊಸಲಕ ಅವು ಪೈಲೇನೇ ತೊಗೋಬಾರ್ದು. ಮಳೆ ಬಂದದೇ ಗೊತ್ತದ, ಸರ್ಕಾರ ಯಾಕೆ ತೊಗೋಬೇಕು? ನಮ್ಮ ತಿಪ್ಪಲ್ ನಾವು ಮಾಡ್ಕೊತೇವೆ ರೈತರು. ತಪ್ಪು ಯಾರ್ದು? ಇದು ಸರ್ಕಾರದ ಯಾರ್ದ? ಖರೀದಿ ಮಾಡ್ತೀವಿ ಸರ್ಕಾರ, ರೈತ. ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯ ಸರ್ಕಾರ ಹೆಸರು ಮತ್ತು ತೊಗರಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ತೀವಿ ಮತ್ತು ರೈತರ ಏನು ಬೆಳೆಗಳಿದ್ದಾವೆ, ತೊಗರಿ ಮತ್ತು ಹೆಸರು ಏನಿದೆ ಅದನ್ನು ಖರೀದಿ ಮಾಡ್ತೀವಿ ಅಂತೇಳಿ ಹಲವಾರು ಕಡೆ ಏನು ಅಂತಾರೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿತ್ತು. ಮತ್ತು ಆ ಕೃಷಿ ಏನು ಹುಟ್ಟುವಳಿ ಇದ್ದಾವೆ ಮತ್ತು ಕೃಷಿ ಏನು ಸಹಕಾರ ಸಂಘಗಳಿದ್ದಾವೆ, ಆ ಸಹಕಾರ ಸಂಘಗಳ ಮೂಲಕ ಏನು ಅಂತಾರೆ ತೊಗರಿ ಮತ್ತು ಹೆಸರು ಕಾಳನ್ನು ಖರೀದಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿತ್ತು. ಆದರೆ ಆ ಸೇಡಂ ಮತ್ತು ಚಿತ್ತಾಪುರ ಭಾಗದಲ್ಲಿ ಏನು ಸುಮಾರು 2-3 ತಿಂಗಳಿಂದನೂ ಕೂಡ ಹೆಸರು ಮತ್ತು ಆ ತೊಗರಿ, ಉದ್ದು ಸೇರಿದಂತೆ ಹಲವು ಧಾನ್ಯಗಳನ್ನು ಖರೀದಿ ಮಾಡಿದಂಥ ಹಿನ್ನೆಲೆಯಲ್ಲಿ ಸದ್ಯ ಏನು ಅಂತಾರೆ 100 ಟ್ರ್ಯಾಕ್ಟರ್ಗಳು ಏನು ಸೇಡಂ ಪಟ್ಟಣದಲ್ಲಿರ್ತಕ್ಕಂಥ CWC ಅಂದರೆ ಸೆಂಟ್ರಲ್ ವೇರ್ ಹೌಸ್ ನಲ್ಲಿ ಜಮಾವಣೆಗೊಂಡಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿ ಅಂದರೆ ಸುಮಾರು 100 ಟ್ರ್ಯಾಕ್ಟರ್ಗಳು ಸದ್ಯ ಏನು ಅಂತಂದರೆ ಟ್ರ್ಯಾಕ್ಟರ್ ತುಂಬ ಏನು ಹೆಸರು ತುಂಬಿಕೊಂಡು ಮತ್ತು ತೊಗರಿ ಮತ್ತು ಉದ್ದುಗಳನ್ನು ತುಂಬಿಕೊಂಡು ವೇರ್ ಹೌಸ್ನಲ್ಲಿ ಜಮಾವಣೆಗೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಸದ್ಯ ಇಲ್ಲಿ ಹೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ಬಾರಿ ಏನು ಸತತ ಮಳೆ ಮತ್ತು ಅತಿಯಾದ ನೆರೆ ಏನಿತ್ತು ಆದ ಕಾರಣ ಏನು ಅಂತಂದರೆ ತೊಗರಿ ಮತ್ತು ಹೆಸರು ಕಾಳುಗಳು ಕ್ವಾಲಿಟಿ ಇಲ್ಲ ಅಂತಂದರೆ ಸರ್ಕಾರ ಖರೀದಿ ಮಾಡುವಂಥ ಏನು ಪ್ರಕ್ರಿಯೆ ಇದೆ ಅದರ ಪ್ರಕಾರ ಏನು ಅಂತಂದರೆ ಈ ಹೆಸರು ಮತ್ತು ತೊಗರಿ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ರೈತರಿಗೆ ಹೇಳ್ತಾ ಇದ್ದಾರೆ. ಆದರೆ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ದಿನ ಸುಮಾರು 3 ತಿಂಗಳುಗಳ ಕಾಲ ಸತತವಾಗಿ ಏನು ಅಂತಾರೆ ನಮ್ಮನ್ನು ಅಲ್ದಾಡಿಸುವಂಥ ಪ್ರಕ್ರಿಯೆ ಮಾಡ್ತಿದ್ದಾರೆ ಮತ್ತು ಇಷ್ಟು ದಿನ ಏನು ಇಲ್ಲಿ ನಿಂತಂಥ ವೇಟಿಂಗ್ ಚಾರ್ಜನ್ನು ಕೂಡ ರೈತರಿಂದ ಕಟ್ಟಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಾರೆ ಇಷ್ಟು ದಿನ ಸಾಕಷ್ಟು ಸಾಲ ಸೋಲ ಮಾಡಿಕೊಂಡು ಅಳಿದುಳಿದ ಬೆಳೆಯನ್ನೇ ಏನು ಅಂತಂದರೆ ಸಂರಕ್ಷಣೆ ಮಾಡಿಕೊಂಡು ನಾವು ಮಾರುಕಟ್ಟೆಗೆ ತಂದರೆ ಸದ್ಯ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಖರೀದಿ ಕೇಂದ್ರಗಳೇನಿದ್ದಾವೆ ಅವೆಲ್ಲವೂ ಕೂಡ ನಾನಾ ರೀತಿಯ ನೆಪಗಳನ್ನು ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆ ಅದಿಷ್ಟೇ ಅಲ್ಲ, ಖರೀದಿ ಮಾಡೋದಲ್ಲದೆ ಏನು ಅಂತಾರೆ ಖರೀದಿ ಮಾಡೋಕ್ಕೆ ಬಂದಂಥ ರೈತರ ಬಳಿಯೇ ಏನು ಅಂತಾರೆ ವೇಟಿಂಗ್ ಚಾರ್ಜು ಮತ್ತು ಇನ್ನಿತರ ಹೆಚ್ಚುವರಿ ಶುಲ್ಕಗಳನ್ನು ಇಸ್ಕೊಂಡು ವಸೂಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.